ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತಾ ಇದ್ದೀನಿ. ನಾನು ಇವತ್ತು ನನ್ನ ಫ್ರೆಂಡ್ಸ್ ಜೊತೆ ಊಟಕ್ಕೆ ಹೊರಗಡೆ ಹೋಗಿದ್ದೆ. ನಾವು ಬಿರಿಯಾನಿ ರೈಸ್ ಮತ್ತು ಕಬಾಬ್ನ ಆರ್ಡ್ರ್ ಮಾಡಿದ್ವಿ. ಇನ್ನಿಬ್ಬರು ಮುದ್ದೆ, ಗ್ರೇವಿ, ಪರೋಟ ಆರ್ಡ್ರ್ ಮಾಡ್ಕೊಂಡಿದ್ರು. ಪಿ ಜಿಯಲ್ಲಿ ದಿನ ಅದೇ ವೆಜ್ ಊಟ ತಿಂದು ತಿಂದು ಬೇಜಾರಾಗಿರೋದ್ರಿಂದ ವಾರಕ್ಕೆ 2 ಸಲ ಆದ್ರೂ ನಾವು ಆಚೆ ಊಟ ಮಾಡ್ತಾ ಇರ್ತೀವಿ. ನಾವು ಇವತ್ತು ಹೋಗಿದ್ವಿ. ಮಾತಾಡ್ತಾ ನಗಾಡ್ತಾ ಹರಟೆ ಹೊಡಿತಾ ಊಟನೂ ಚೆನ್ನಾಗಿ ಮಾಡಿದ್ವಿ. ಅಷ್ಟರಲ್ಲಿ ನಮ್ಮದು ಊಟ ಮುಗಿಯೋಷ್ಟರಲ್ಲಿ ಮಳೆನೂ ಸ್ಟಾರ್ಟ್ ಆಗಿತ್ತು. ಸ್ವಲ್ಪ ನಿಧಾನಕ್ಕೇ ಊಟ ಮಾಡಿದ್ವಿ. ನನ್ನ ಫ್ರೆಂಡ್ ಅಂತೂ ನನಗೆ ಬೈತಿದ್ಲು, ಫಸ್ಟು ಫೋನ್ ಬಿಟ್ಟು ಊಟ ಮಾಡು ಅಂತ. ನಾನು ಅವಳಿಗೇನು ಹೇಳಲಿಲ್ಲ, ನಗ್ತಾನೆ ಹಾಗೆ ವಿಡಿಯೋ ಮಾಡೋದನ್ನ ಸ್ಟಾಪ್ ಮಾಡಿ ಊಟ ಮಾಡಿದೆ. ನಾನಿವತ್ತು ಯಾವಾಗಲೂ ಲೇಟಾಗಿ ಊಟ ಮಾಡ್ತಿದ್ದವಳು, ಎಲ್ಲರಿಗಿಂತ ಫಸ್ಟ್ ನಾನೇ ಊಟ ಮುಗಿಸಿದ್ದೆ. ಊಟ ಮುಗ್ದಾದ್ಮೇಲೆ ಲಾಸ್ಟಿಗೆ ನಿಂಬೆಹಣ್ಣಿಂದ ಕೈಗೆ ಉಜ್ಜೋದ್ರಿಂದ ಕೈಯಲ್ಲಿರೋ ಎಣ್ಣೆ ಕಂಟೆಂಟು, ಜಿಡ್ಡಿನ ಅಂಶ ಬೇಗ ಈಸಿಯಾಗಿ ಬಿಡುತ್ತೆ ಅಂತ ಹೇಳ್ತಾರೆ. ಊಟದ ಜೊತೆ ಕೊಡೋ ನಿಂಬೆಹಣ್ಣು ರುಚಿ ಹೆಚ್ಚಿಸೋದಲ್ಲದೆ ಕೈ ಕ್ಲೀನ್ ಮಾಡ್ಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ನೀವು ಹೀಗೆ ಮಾಡ್ತೀರಾ ಅಲ್ವಾ? ಕಮೆಂಟ್ ಮಾಡಿ ನೀವು ಹೀಗೆ ಮಾಡ್ತಿದ್ರೆ. ಮಳೆ ಅಂತೂ ಕಮ್ಮಿ ಆಗ್ತಾ ಬಂದಿತ್ತು. ನಮ್ಮದು ಊಟನೂ ಮುಗ್ದಿತ್ತು. ಸ್ವಲ್ಪ ಹೊತ್ತು ಅಲ್ಲೇ ನಿಂತು ವೇಟ್ ಮಾಡಿ, ಮಾತಾಡಿ, ನಗಾಡಿ, ವಿಡಿಯೋ ಮಾಡಿಕೊಂಡು ಆಮೇಲೆ ಅಲ್ಲಿಂದ ನಾವು ಹೊರಟ್ವಿ. ನೋಡಿ